ಕೃಷ್ಣನಿಗಿಂತ ರಾಧಾ ಎಷ್ಟು ವರ್ಷ ದೊಡ್ಡವಳು ಗೊತ್ತಾ? ಮತ್ತೆ ಶ್ರೀಕೃಷ್ಣನ ಜನನ ಹೇಗಾಯಿತು? ಇವೆಲ್ಲ ಆಸಕ್ತಿಕರ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ತುಂಬಾ ಜನರಿಗೆ ಗೊತ್ತಿಲ್ಲದ ವಿಷಯ ಏನಂದ್ರೆ, ರಾಧಾ ಶ್ರೀಕೃಷ್ಣನಿಗಿಂತ 5 ವರ್ಷ ದೊಡ್ಡವಳು. 5 ವರ್ಷ ದೊಡ್ಡವಳಾದ ರಾಧಾನ ಕೃಷ್ಣ ಹೇಗೆ ಪ್ರೀತಿಸಿದ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಶ್ರೀ ಮಹಾವಿಷ್ಣು ಪ್ರತಿಯೊಂದು ಯುಗದಲ್ಲಿ ಕಾಲಕ್ಕೆ ತಕ್ಕಂತೆ ಜನಿಸ್ತಾ ಇರ್ತಾನೆ ಎಂದು ನಿಮಗೆಲ್ಲ ಗೊತ್ತು. ಅದೇ ರೀತಿಯಾಗಿ ವಿಷ್ಣುವಿನ ಹೆಂಡತಿ ಲಕ್ಷ್ಮೀದೇವಿ ಕೂಡ ಪ್ರತಿಯೊಂದು ಯುಗದಲ್ಲಿ ಹಲವಾರು ಅವತಾರಗಳಲ್ಲಿ ಜನಿಸಿ ಪ್ರತಿ ಯುಗದಲ್ಲಿ ವಿಷ್ಣುವಿಗೆ ಹತ್ರ ಆಗ್ತಾ ಇರ್ತಾಳೆ. ಆದರೆ ಮಹಾವಿಷ್ಣು ಶ್ರೀಕೃಷ್ಣನ ಅವತಾರವನ್ನು ತಾಳೋಕ್ಕಿಂತ ಮುಂಚೆ ಲಕ್ಷ್ಮೀದೇವಿಗೆ ನೀನು ಮೊದಲು ಜನಿಸು ಅಂತ ಹೇಳ್ತಾರೆ. ಇದಕ್ಕೆ ಲಕ್ಷ್ಮೀದೇವಿಯು ನಿಮಗಿಂತ ಮೊದಲು ಜನಿಸಲು ನನಗೆ ಇಷ್ಟವಿಲ್ಲ ಹೀಗಂತ ಹೇಳುತ್ತಾಳೆ. ಆದರೆ ಮಹಾವಿಷ್ಣು ಲಕ್ಷ್ಮೀದೇವಿಯನ್ನ ತುಂಬಾ ಕೇಳುವುದರಿಂದ ಬೇರೆ ದಾರಿ ಇಲ್ಲದೆ ಲಕ್ಷ್ಮೀದೇವಿಯು ಒಪ್ಪುತ್ತಾಳೆ. ಆದರೆ ಇಲ್ಲಿ ಒಂದು ಷರತ್ತನ್ನು ಇಡ್ತಾಳೆ. ಅದೇನೆಂದರೆ, ನಾನು ರಾಧಾ ಅವತಾರದಲ್ಲಿ ನಿಮಗಿಂತ ಮೊದಲು ಜನಿಸ್ತೇನೆ, ಆದರೆ ನೀವು ಶ್ರೀಕೃಷ್ಣನಾಗಿ ನನ್ನ ಹತ್ರ ಬರುವ ತನಕ ನನ್ನ ಕಣ್ಣುಗಳನ್ನು ತೆಗೆಯುವುದಿಲ್ಲ. ಈ ರೀತಿ ಷರತ್ತನ್ನ ಇಡ್ತಾಳೆ. ಇದಕ್ಕೆ ಶ್ರೀ ಮಹಾವಿಷ್ಣು ಲಕ್ಷ್ಮಿಯ ಈ ಷರತ್ತನ್ನು ಒಪ್ಪುತ್ತಾರೆ. ಈ ಕಾರಣದಿಂದಲೇ ರಾಧಾಳ ವಯಸ್ಸು ಶ್ರೀಕೃಷ್ಣನ ವಯಸ್ಸಿನಗಿಂತ 5 ವರ್ಷ ಹೆಚ್ಚಿಗೆ ಇದೆ. ಈ ರೀತಿಯಾಗಿ ಭೂಲೋಕದಲ್ಲಿ ಯಮುನಾ ನದಿ ತೀರದಲ್ಲಿ ಒಂದು ದೊಡ್ಡ ಕಮಲದ ಹೂವಿನಲ್ಲಿ ಹುಟ್ಟುತ್ತಾಳೆ. ಇನ್ನು ಅಲ್ಲೇ ಇದ್ದ ಮಿಶ್ರಭಾನು ಎಂಬ ಯಾದವ ವ್ಯಕ್ತಿ ನೋಡ್ತಾನೆ. ಆ ಭಗವಂತನೇ ಈ ಮಗುವನ್ನ ನನಗೆ ಅನುಗ್ರಹಿಸಿದ್ದಾನೆ ಎಂದು ಭಾವಿಸಿ ಆ ಮಗುವನ್ನು ತುಂಬಾ ಸಂತೋಷದಿಂದ ತನ್ನ ಮನೆಗೆ ಎತ್ಕೊಂಡು ಹೋಗ್ತಾನೆ. ಮತ್ತೆ ಆ ಮಗುವನ್ನ ತನ್ನ ಹೆಂಡತಿಗೆ ತೋರಿಸಿ ನಂತರ ಆಕೆ ಕೂಡ ತುಂಬಾ ಸಂತೋಷ ಪಡುತ್ತಾಳೆ. ಈ ರೀತಿ ಆ ದಂಪತಿಗಳು ಆ ಮಗುವನ್ನು ದತ್ತು ಪಡೆದು ಆ ಮಗುವಿಗೆ ರಾಧಾ ಎಂಬ ಹೆಸರು ಇಡ್ತಾರೆ. ಆದರೆ ಆ ಮಗು ತುಂಬಾ ವರ್ಷದವರೆಗೂ ಆ ಮಗು ಕಣ್ಣು ತೆಗೆಯುವುದಿಲ್ಲ. ಇದನ್ನ ಗಮನಿಸಿದ ಪೋಷಕರು ತುಂಬಾ ದುಃಖಿತರಾಗ್ತಾರೆ. ಇದರಿಂದ ಆ ದಂಪತಿಗಳು ಸಿಕ್ಕ ದೇವರಿಗೆಲ್ಲ ಕೈ ಮುಗಿದು ಎಲ್ಲ ಪೂಜೆಗಳನ್ನು ಮಾಡ್ತಾರೆ. ಆದರೂ ಕೂಡ ಆ ಮಗು ಕಣ್ಣು ತೆರೆಯಲ್ಲ. ಹೀಗೆ ಸಮಯ ಕಳೀತಾ ರಾಧಾಗೆ 5 ವರ್ಷ ವಯಸ್ಸು ಆಗೇ ಬಿಟ್ಟಿತ್ತು. ಇನ್ನೊಂದು ಕಡೆ ಮಹಾವಿಷ್ಣು ಶ್ರೀಕೃಷ್ಣನ ಅವತಾರದಲ್ಲಿ ಜನಿಸ್ತಾನೆ. ಮಹಾವಿಷ್ಣು ಭೂಮಿಯ ಮೇಲೆ ಕೃಷ್ಣನ ಅವತಾರದಲ್ಲಿ ಜನಿಸುವುದಕ್ಕೆ 2 ಕಾರಣಗಳಿವೆ. ಅದೇನೆಂದರೆ, ಭೂಮಿಯ ಮೇಲೆ ಭೂದೇವಿಗೆ ಮನುಷ್ಯರು ಮಾಡುವ ಪಾಪಗಳನ್ನು ಸಹಿಸೋಕೆ ಆಗಲ್ಲ. ಮನುಷ್ಯರು ಮಾಡುವ ಪಾಪಗಳಿಂದ ಭೂಮಿಯ ಮೇಲೆ ಇರುವ ಮರ, ಗಿಡ, ಗಾಳಿ, ನೀರು ಮತ್ತೆ ಭೂಮಿ ಕ್ರಮೇಣವಾಗಿ ನಾಶವಾಗುತ್ತಾ ಬರೋದ್ರಿಂದ ಭೂದೇವಿ ವಿಷ್ಣುವಿನ ಹತ್ರ ಹೋಗಿ ನನ್ನನ್ನು ಕಾಪಾಡಿ ಎಂದು ಕೇಳಿಕೊಳ್ತಾಳೆ. ಇದು ಮೊದಲನೇ ಕಾರಣ. ಇನ್ನು 2ನೇ ಕಾರಣ ನೋಡೋದಾದ್ರೆ, ಮೊದಲ ರಾಜ್ಯವನ್ನು ಆಳುವ ಕಂಸ ನಿಧಾನವಾಗಿ ಒಬ್ಬ ದುಷ್ಟನಾಗುವುದರಿಂದ ಆತ ಮಾಡುವ ಪಾಪಗಳು ಆಕಾಶವನ್ನು ಮುಟ್ಟಿ ಬಿಡ್ತಾವೆ. ಅದೇ ಸಮಯದಲ್ಲಿ ಕಂಸನ ತಂಗಿ ದೇವಕಿ ವಸುದೇವನನ್ನು ಮದುವೆ ಆಗ್ತಾಳೆ. ಇವರಿಬ್ಬರಿಗೂ ಮದುವೆ ಆಗಿದ್ದರಿಂದ ಆಕಾಶವಾಣಿ ಈ ರೀತಿ ಹೇಳುತ್ತೆ, ದೇವಕಿ ಮತ್ತೆ ವಸುದೇವನಿಗೆ ಜನಿಸಿದ ಮಗುವಿನಿಂದ ಕಂಸನ ಮರಣವಾಗುತ್ತೆ. ಈ ರೀತಿ ಆ ವಾಣಿ ಹೇಳುತ್ತೆ. ಈ ರೀತಿಯಾಗಿ ಆ ವಾಣಿ ಹೇಳಿದ ತಕ್ಷಣವೇ ಕಂಸನು ದೇವಕಿಯನ್ನ ಕೊಲ್ಲಲು ಮುಂದಾಗ್ತಾನೆ. ತಕ್ಷಣವೇ ದೇವಕಿ ವಸುದೇವ ಕಂಸನಿಗೆ ಹೀಗಂತ ಹೇಳುತ್ತಾರೆ, ನಮಗೆ ಹುಟ್ಟಿದ ಪ್ರತಿಯೊಂದು ಮಗುವನ್ನು ನಿನಗೆ ಒಪ್ಪಿಸುತ್ತೇವೆ ಹೀಗಂತ ಹೇಳಿ ಕಂಸನಿಗೆ ಇಬ್ಬರು ಮಾತು ಕೊಡ್ತಾರೆ. ಇದರಿಂದ ಕಂಸ ಅವರಿಬ್ಬರನ್ನು ಬಿಟ್ಟು ಒಂದು ಕಾರಾಗೃಹಕ್ಕೆ ಹಾಕ್ತಾನೆ. ಆಗಿನಿಂದ ವಾಸುಕಿ ಮತ್ತು ವಸುದೇವರಿಗೆ ಹುಟ್ಟಿದ ಮಗುವನ್ನ ಕಂಸನಿಗೆ ಕೊಟ್ಟು ಬಿಡ್ತಾರೆ. ಹೀಗೆ ದೇವಕಿ ಮತ್ತು ವಸುದೇವ ನಮ್ಮ 8ನೇ ಮಗುವನ್ನು ಕಾಪಾಡು ಎಂದು ಮಹಾವಿಷ್ಣುವಿನ ಹತ್ರ ಹೋಗ್ತಾರೆ. ಇದು 2ನೇ ಕಾರಣ. ಈ ರೀತಿ ಕಂಸನನ್ನು ಸಾಯಿಸೋಕೆ ಮತ್ತೆ ಭೂದೇವಿಯ ಕೋರಿಕೆಯಿಂದ ಮಹಾವಿಷ್ಣು 8ನೇ ಅವತಾರವಾಗಿ ಭೂಮಿಯ ಮೇಲೆ ಶ್ರೀಕೃಷ್ಣನ ಅವತಾರವಾಗಿ ಜನಿಸ್ತಾನೆ. ಕೃಷ್ಣ ಹುಟ್ಟಿದ ತಕ್ಷಣವೇ ಕಂಸ ಅವನನ್ನು ಸಾಯಿಸುತ್ತಾನೆ ಅಂತ ತಿಳಿದು ದೈವಾನುಗ್ರಹದಿಂದ ಜೈಲಿನಲ್ಲಿದ್ದ ಕಂಬಿಗಳೆಲ್ಲ ತೆರೆದು ದೊಡ್ಡ ಬಿರುಗಾಳಿ ಮಳೆ ಬೀಳುತ್ತೆ. ಅದೇ ಸಮಯದಲ್ಲಿ ಯಾರಿಗೂ ತಿಳಿಯದೆ ಕೃಷ್ಣನನ್ನು ಯಶೋದಾಳ ಪಕ್ಕದಲ್ಲಿ ಕೃಷ್ಣನನ್ನು ವಾಸುದೇವ ಮಲಗಿಸಿದ. ಮತ್ತೆ ಆ ಸಮಯದಲ್ಲಿ ಯಶೋದಾಳು ಕೂಡ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು. ಆ ಸಮಯದಲ್ಲಿ ಅವಳ ಹೆರಿಗೆ ಕಷ್ಟದಿಂದ ಆಗಿರುವುದರಿಂದ ಆಕೆಗೆ ಪ್ರಜ್ಞೆ ಇರಲಿಲ್ಲ. ವಸುದೇವ ಆ ಹೆಣ್ಣು ಮಗು ಸ್ಥಾನದಲ್ಲಿ ಕೃಷ್ಣನನ್ನು ಇಟ್ಟು ಆ ಹೆಣ್ಣು ಮಗುವನ್ನು ತಗೊಂಡು ವಾಪಸ್ಸು ಕಾರಾಗೃಹಕ್ಕೆ ಬಂದು ಬಿಡ್ತಾನೆ. ಆ ಕಾರಾಗೃಹದಲ್ಲಿ ಒಂದು ಹೆಣ್ಣಿನ ಮಗುವಿನ ಅಳುವಿನ ಶಬ್ದ ಕೇಳಿದ ಅಲ್ಲಿನ ಕಾವಲುಗಾರ ದೇವಕಿಗೆ ಹೆಣ್ಣು ಮಗು ಹುಟ್ಟಿದೆ ಅಂತ ತಿಳಿದು ಕಂಸನಿಗೆ ಹೇಳ್ತಾನೆ. ಆಗ ಕಂಸ ಬಂದು, ಈ ಮಗು ಕೇವಲ ಒಂದು ಹೆಣ್ಣು ಮಗು, ಈ ಮಗು ನನ್ನನ್ನು ಏನು ಮಾಡುತ್ತೆ, ಆದರೂ ಕೂಡ ಈ ಮಗುವನ್ನು ಬಿಡಲ್ಲ ಹೀಗಂತ ಹೇಳಿ ಆ ಮಗುವಿನ ಕಾಲನ್ನು ಹಿಡಿದು ಒಂದು ಕಂಬಕ್ಕೆ ಜೋರಾಗಿ ಹೊಡೆಯುವ ಅಷ್ಟರಲ್ಲೇ ಆ ಮಗು ಕಂಸನಿಂದ ಕೈ ಜಾರಿ, ನಿನ್ನನ್ನು ಕೊಲ್ಲುವ ಮಗು ಬೇರೆ ಕಡೆ ಇದೆ ಹೀಗಂತ ಹೇಳಿ ಆ ಮಗು ಮಾಯವಾಗುತ್ತೆ. ಹೀಗೆ ಕೃಷ್ಣ ಒಬ್ಬ ರಾಜನ ಮಗನಾಗಿ ಹುಟ್ಟಿದರೂ ಕೂಡ ಒಬ್ಬ ಗೋಪಾಲಕನ ಮಗನಾಗಿ ಇರ್ತಾನೆ. ಶ್ರೀಕೃಷ್ಣ ಜನಿಸಿದ ಆ ದಿನವನ್ನೇ ಇಂದು ಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸುತ್ತಾರೆ. ಇವಾಗ ಶ್ರೀಕೃಷ್ಣ ರಾಧಾ ಹೇಗೆ ಒಂದಾದರು ಅಂತ ನೋಡೋಣ. ಒಂದು ದಿನ ನಾರದ ಮುನಿ ರಾಧಾಳ ಮನೆಗೆ ಬರ್ತಾರೆ.
ಆ ಸಮಯದಲ್ಲಿ ರಾಧಾಳ ತಂದೆ ತಾಯಿ ಇಬ್ಬರು ಸಹ ನಾರದ ಮುನಿಯನ್ನು ಬೇಡಿಕೊಳ್ತಾರೆ. ನಮ್ಮ ಮಗು ಕಣ್ಣು ತೆಗೆಯೋಕೆ ಒಂದು ಪರಿಹಾರ ದಾರಿ ತಿಳಿಸಿ ಎಂದು ಬೇಡಿಕೊಳ್ತಾರೆ. ಅದೇನಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಯ್ಯೋ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಕೆಳಗಿರುವ ಬೆಲ್ ಅನ್ನು ಒತ್ತಿ. ಅಲ್ಲಲ್ಲ ಸಾರಿ ಸ್ವಾಮಿ, ನಮಗೂ ಬುದ್ಧಿ ಬಂದಿದೆ.